ಹಲೋ ಹಾಯ್ ಗೈಸ್, ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಾವು ಈ ಒಂದು ದಿನದಲ್ಲಿ ದ್ವಿತೀಯ PUCಯ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಬ್ಲೂ ಪ್ರಿಂಟ್ ನೋಡ್ತಾ ಇದ್ದೇವೆ. ಸೊ ಈ ಒಂದು ಬ್ಲೂ ಪ್ರಿಂಟ್ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ 2025ನಲ್ಲಿ ಇದೇ ರೀತಿ ನಿಮಗೆ ಫಾಲೋ ಮಾಡ್ತಾರೆ ಆಯಿತಾ. ಅಂದರೆ ಇವಾಗ 3 ನಿಮಗೆ ಬ್ಲೂ ಪ್ರಿಂಟ್ಸ್ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ. ನಾನು ಆಲ್ರೆಡಿ ಇವಾಗ ಮಾಡಲ್ ಕ್ವಶನ್ ಪೇಪರ್ 1 ಮತ್ತು 2 ಮತ್ತು 3 ಆಲ್ರೆಡಿ ಕೀ ಆನ್ಸರ್ ಕೂಡ ಮಾಡಿದ್ದೇನೆ ಮತ್ತು ಈ 3 ಮಾಡಲ್ ಕ್ವಶನ್ ಪೇಪರ್ ಅನಲೈಸ್ ಮಾಡಿ ಒಂದು ಫೈನಲ್ ಆಗಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೇನೆ ಆಯ್ತಾ. ಸೊ ಇವತ್ತಿನ ಈ ಒಂದು ದಿನದಲ್ಲಿ ಯಾವ ಅಧ್ಯಾಯ ಮೇಲೆ ನಮಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗುವುದು ಇವತ್ತಿನ ಈ ಒಂದು ದಿನದಲ್ಲಿ ನಾವು ತಿಳಿದುಕೊಳ್ಳೋಣ. ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ಈ ಒಂದು 80/80 ವಿಡಿಯೋನಲ್ಲಿ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಮತ್ತು ನಿಮಗೆ PDF ಬೇಕಂದ್ರೆ ಕೆಳಗಡೆ ಏನು ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಲ್ಲ ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ PDF ಲಿಂಕ್ ಕೊಟ್ಟಿರ್ತೇನೆ, ನೀವು ಆಕ್ಸೆಸ್ ಮಾಡ್ಕೋಬಹುದು. ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ, ಇಂಗ್ಲಿಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಕೊನೆಯಲ್ಲಿ 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆಗಳಿಗೆ ವಿತ್ ಆನ್ಸರ್ ಮುಖಾಂತರ ಇದೆ. ಮೊದಲಿಗೆ ಕನ್ನಡ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ 6 ಅಂಕದ ಪ್ರಶ್ನೆ 4 ಅಂಕದ ಪ್ರಶ್ನೆಗಳಿಗೆ ಆನ್ಸರ್ ಇದೆ. ಸೊ ಕ್ಲಿಯರ್ ಆಯ್ತಾ. ಇವಾಗ ನೋಡಿ MCQ ಕ್ವಶನ್ಸ್, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಆಯ್ತಾ, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಮತ್ತು ಒನ್ ವರ್ಡ್ ಕ್ವಶನ್ ಆಯ್ತಾ. ಇದೆಲ್ಲ ಕೊಡಿಸಿ 1 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 20 ಮಾರ್ಕ್ಸ್ ಬರಬೇಕಂದ್ರೆ ಆ ಒಂದು ವಿಡಿಯೋ ನೀವು ಡೆಫಿನೆಟ್ಲಿ ನೋಡಬೇಕು. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಏನು ಲಿಂಕ್ ಕೊಟ್ಟಿದ್ದೀನಲ್ಲ ಆ ಒಂದು ವಿಡಿಯೋ ಆಯ್ತಾ. ಸೊ ಅದೇ ರೀತಿ ಮತ್ತು 2 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಇಲ್ಲಿ 12 ಮಾರ್ಕ್ಸ್ ಬರುತ್ತೆ ಆಯ್ತಾ. 32 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ. ಸೊ ಎಲ್ಲ ವಿದ್ಯಾರ್ಥಿಗಳು 1 ಅಂಕದ ಪ್ರಶ್ನೆ 2 ಅಂಕದ ಪ್ರಶ್ನೆ ಬಗ್ಗೆ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಕೆಳಗಡೆ ಏನು ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿದ್ದೀನಲ್ಲ ಅದೇ ನೋಡ್ಕೊಳ್ಳಿ ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳು. ಮತ್ತು ಅದೇ ರೀತಿ ಇವಾಗ ಇಲ್ಲಿ 20 ಮಾರ್ಕ್ಸ್ ಬರುತ್ತೆ ನಿಮಗೆ. 4 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಬಹಳ ಈಸಿ ಕ್ವಶನ್ ಕೇಳ್ತಾರೆ ಗೈಸ್, ನಿಜ ಹೇಳ್ತಿದ್ದಾನೆ. ಮತ್ತು 6 ಅಂಕದ ಪ್ರಶ್ನೆಯಲ್ಲಿ ಬಹಳ ಈಸಿಯಾಗಿ ನಿಮಗೆ ಕ್ವಶನ್ ಕೇಳ್ತಾರೆ. 4 ಅಂಕದ ಪ್ರಶ್ನೆಯಲ್ಲಿ 20 ಮಾರ್ಕ್ಸ್ ನೀವು ಆರಾಮಾಗಿ ತೆಗೆದುಕೊಳ್ಳೋದು. ಮತ್ತು ಅದೇ ರೀತಿ 18 ಅಂಕ ನೀವು ಆರಾಮಾಗಿ ಇಲ್ಲಿ ತೆಗೆದುಕೊಳ್ಬೋದು. ಓವರ್ ಆಲ್ ನಿಮ್ಮದು ಎಷ್ಟು 80 ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ಆಯ್ತಾ. ಸೊ ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ ಆಯ್ತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಪ್ರತಿಯೊಂದು ನಿಮಗೆ ತಪ್ಪದೆ ಬರುತ್ತೆ ಆಯ್ತಾ. ಸೊ ಎಕನಾಮಿಕ್ಸ್ನಲ್ಲಿ ಬಹಳಷ್ಟು ಈಸಿ ಇದೆ ಸ್ನೇಹಿತರೆ, ಬಹಳಷ್ಟು ಈಸಿ ಇದೆ. ಯಾಕಂದರೆ ಸ್ಕೋರ್ ಮಾಡೋಕ್ಕೆ ಬಹಳ ಈಸಿಯಾಗಿ ಕ್ವಶನ್ ಬರುತ್ತೆ. ಮತ್ತು ನಿಮಗೆ POQ ಕ್ವಶನ್ ಎಷ್ಟು ಕೊಟ್ಟಿರ್ತಾರೆ, 3 ಕೊಟ್ಟಿರ್ತಾನೆ. ನೀವು ಯಾವುದಾದ್ರೂ 2 ನೀವು ಉತ್ತರಿಸಬೇಕಾಗುತ್ತಾರೆ. ಇಲ್ಲಿ ನೋಡಿ ಮಿಸ್ಸಿಂಗ್ ದ ಪ್ರೊಡಕ್ಷನ್ ಅಂದರೆ ಕಾಣದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ, ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ ಆಯಿತಾ. ವಿತ್ ಆನ್ಸರ್ ಮುಖಾಂತರ ಆಲ್ರೆಡಿ ಹೇಳಿದ್ದೇನೆ, 80/80 ವಿಡಿಯೋನಲ್ಲಿ ಎಲ್ಲವೂ ಹೇಳಿಬಿಟ್ಟಿದ್ದೇನೆ ಆಯಿತಾ. ಮತ್ತು ಅದೇ ರೀತಿ TR ಮತ್ತು AR ಮತ್ತು MR ಅಂತ ಪ್ರಶ್ನೆ ಇರುತ್ತೆ ನೋಡಿ ಆಯಿತಾ, ಆ ಒಂದು ಪ್ರಶ್ನೆ. ಮತ್ತು ಅದೇ ರೀತಿ ಬಾಳೆಹಣ್ಣಿನ ಬೆಲೆ, ಮಾವಿನ ಹಣ್ಣಿನ ಬೆಲೆ, ಓಕೆ, ಬನಾನಾಸ್ ಆಯಿತಾ, ಕನ್ಸ್ಯೂಮರ್ ಇನ್ಕಮ್ ಇಷ್ಟಾಗಿದ್ದು ಅಂತ, ಮ್ಯಾಂಗೋಸ್ ಪ್ರೈಸ್ ಮತ್ತು ಇದು ಬನಾನಾ ಪ್ರೈಸ್ ಅಂತ ಆ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ POQ ಕ್ವಶನಲ್ಲಿ. ಮತ್ತು ಅದೇ ರೀತಿ ನೇಮ್ ದ ಕರೆನ್ಸೀಸ್ ಆಫ್ ಎನಿ ಕಂಟ್ರೀಸ್ ಆಫ್ ದ ಫಾಲೋಯಿಂಗ್ ಅಂತ ಆಯಿತಾ. ಕರೆನ್ಸೀಸ್ಗಳನ್ನು ನೀವು ಬರೀಬೇಕು, ಯಾವುದಾದ್ರೂ 5 ದೇಶಗಳ ಕರೆನ್ಸಿಗಳನ್ನು ಬರೀಬೇಕು, ಆ ಒಂದು ಪ್ರಶ್ನೆ POQ ಕ್ವಶನಲ್ಲಿ. ಮತ್ತು ಅದೇ ರೀತಿ ನೀವು ಅಬ್ಸರ್ವ್ ಮಾಡಿರಬಹುದು 4 ಅಂಕದ ಪ್ರಶ್ನೆಯಲ್ಲಿ ಅತಿ ಹೆಚ್ಚು ನಿಮಗೆ ಕ್ವಶನ್ಸ್ಗಳು ರಿಪೀಟ್ ಆಗಿರುವಂತಹ ಕ್ವಶನ್ಸ್ಗಳು ಯಾವುದಂದರೆ ಬಾಹ್ಯತೆಗಳನ್ನು ಕುರಿತು ಟಿಪ್ಪಣಿ ಬರೀರಿ, ಓಕೆ, ರೈಟ್ ಎ ನೋಟ್ ಆನ್ ಎಕ್ಸ್ಟರ್ನಲಿಟೀಸ್, ಆ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಅದೇ ರೀತಿ ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಆಯಿತಾ. ಈ ಒಂದು ಪ್ರಶ್ನೆ ಕೂಡ ನಿಮಗೆ ಅತಿ ಹೆಚ್ಚು ರಿಪೀಟ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತೆ ಆಯಿತಾ. ಇದು ಎಲ್ಲ ನಿಮಗೆ ರಿಪೀಟ್ ಆಗುತ್ತೆ ಆಯಿತಾ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಆಯಿತಾ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್, ಈ ಒಂದು ಪ್ರಶ್ನೆ ಇದು ಅತಿ ಹೆಚ್ಚು ನಿಮಗೆ ರಿಪೀಟ್ ಆಗಿರುವಂತಹ ಕ್ವಶನ್ ಆಗಿರುತ್ತೆ. ಲಿಸ್ಟ್ ಔಟ್ ದ ಡಿಫರೆನ್ಸ್ ಬಿಟ್ವೀನ್ ಟೋಟಲ್ ಯುಟಿಲಿಟಿ ಆ್ಯಂಡ್ ಮಾರ್ಜಿನಲ್ ಯುಟಿಲಿಟಿ ಅಂದರೆ ಸೀಮಾಂತ ಉತ್ಪನ್ನ ಮತ್ತು ಸೀಮಾಂತ ತುಷ್ಟಿಗುಣ ಮತ್ತು ಒಟ್ಟು ತುಷ್ಟಿಗುಣ ನಡುವಿನ ವ್ಯತ್ಯಾಸ ಆಗಿರಬಹುದು. ಮತ್ತು ಅದೇ ರೀತಿ ಒಂದು ಆರ್ಥಿಕತೆಯ ವೃತ್ತಾಕಾರದ ಚಲನೆಯನ್ನು ವಿವರಿಸ್ರಿ ಆಯಿತಾ. ಇನ್ಕಮ್ ಸರ್ಕಲ್ ಅಂತ ಇರುತ್ತೆ ನೋಡಿ, ಆ ಒಂದು ಪ್ರಶ್ನೆ. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಈ ಮೇನ್ ಕ್ವಶನ್ಸ್ಗಳು ಅಬ್ಸರ್ವ್ ಮಾಡಿ ಆಯಿತಾ, 4 ಅಂಕದ ಪ್ರಶ್ನೆಗಳು. ಮತ್ತು ಅದೇ ರೀತಿ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ RBI ಆಯಿತಾ, RBIನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ಇದು ಕೂಡ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಬ್ಲೂ ಪ್ರಿಂಟ್ ನಿಮಗೆ ಪ್ರಿಪೇಟರಿ ಎಕ್ಸಾಮ್ನಲ್ಲಿ ಮತ್ತು ಅದೇ ರೀತಿ ಫೈನಲ್ ಎಕ್ಸಾಮ್ನಲ್ಲಿ ಡೆಫಿನೆಟ್ಲಿ ನಿಮಗೆ ಯೂಸ್ ಆಗುತ್ತೆ ಆಯಿತಾ. ಸೊ ಅದೇ ರೀತಿ ಇಲ್ಲಿ ನಿಮಗೆ ನೋಡಿ ಎಕ್ಸ್ಪ್ಲೇನ್ ದ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಆಫ್ ಆ್ಯನ್ ಎಕನಾಮಿ ಅಂದರೆ ಒಂದು ಆರ್ಥಿಕತೆಯ ವೃತ್ತಾಕಾರದ ಚಲನೆಯನ್ನು ವಿವರಿಸ್ರಿ
ಆ ಒಂದು ಪ್ರಶ್ನೆ ಆಯಿತಾ. ಇದು 4 ಅಂಕದ ಪ್ರಶ್ನೆಯಲ್ಲಿ ಅತಿ ಹೆಚ್ಚು ನಿಮಗೆ ರಿಪೀಟ್ ಆಗಿರುವಂತಹ ಕ್ವಶನ್ಸ್ ಆಗಿರುತ್ತೆ. ಮತ್ತು ಇನ್ನೊಂದು ನಿಮಗೆ ಇಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ಲೀಗಲ್ ಡೆಫಿನಿಷನ್ ಆಫ್ ಮನಿ ಅಂತ ನಿಮಗೆ ಆಯಿತಾ. ಕ್ವಶನ್ ನಂಬರ್ ಇಲ್ಲಿ 34 ಅಂದರೆ ಹಣದ ಶಾಸನಬದ್ಧ ವ್ಯಾಖ್ಯಾನಗಳನ್ನು ಕುರಿತು ಬರೆಯಿರಿ ಅಂತ ರಿಪೀಟ್ ಆಗಿದೆ ನಾನು ನೋಡಿರುವಂತಹ ಪ್ರಶ್ನೆಗಳಲ್ಲಿ. ಸೊ ಈ ಪ್ರಶ್ನೆಗಳು ಬಹಳ ರಿಪೀಟ್ ಆಗಿದೆ. ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ ಆಯಿತಾ. ಅಂದರೆ ಸೆಂಟ್ರಲ್ ಪ್ರಾಬ್ಲಮ್ ಆಫ್ ಆ್ಯನ್ ಎಕನಾಮಿ ಆ ಒಂದು ಪ್ರಶ್ನೆ ಶಾರ್ಟ್ ಆಗಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಿದ್ದೇನೆ. ಸೊ ನೀವು ಫೈಂಡ್ ಔಟ್ ಮಾಡ್ಕೊಂಡು ಆನ್ಸರ್ ಮಾಡ್ಕೊಳ್ಳಿ. ವಿತ್ ಆನ್ಸರ್ ಮುಖಾಂತರ ಹೇಳಿದ್ದೇನೆ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯಿತಾ. ಮತ್ತು ಅದೇ ರೀತಿ ನಿಮಗೆ 4 ಅಂಕದ ಪ್ರಶ್ನೆಯಲ್ಲಿ ಮತ್ತೆ ಬಹಳ ರಿಪೀಟ್ ಆಗಿರುವಂತಹ ಕ್ವಶನ್ಸ್ ಯಾವುದಂದರೆ ಬಂಡವಾಳ ಖಾತೆ ಭಾಗಗಳ ಪಟವನ್ನು ಚಿತ್ರಿಸಿ, ಇಲ್ಲಾಂದರೆ ಚಾಲ್ತಿ ಖಾತೆ ಭಾಗಗಳ ಪಟವನ್ನು ಚಿತ್ರಿಸಿ. ಈ 2 ಪ್ರಶ್ನೆಯಲ್ಲಿ ಯಾವುದಾದ್ರು ಒಂದು ಬಂದೇ ಬರುತ್ತೆ ನಿಮಗೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ಗುರುತಿಸಿ ಅಂತ, ಇದು ಕೂಡ ಅತಿ ಹೆಚ್ಚು ನಿಮಗೆ ಪ್ರಶ್ನೆ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಐಡೆಂಟಿ ದ ಡಿಫರೆನ್ಸ್ ಬಿಟ್ವೀನ್ ಸಬ್ಸ್ಟಿಟ್ಯೂಟ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಅಂತ ಈ ಒಂದು ಪ್ರಶ್ನೆ. ಅದೇ ರೀತಿ ರೈಟ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಪ್ರೈಸ್ ಫ್ಲೋ ಈ ಒಂದು ಪ್ರಶ್ನೆ. ಸೊ ಅತಿ ಹೆಚ್ಚು ನಿಮಗೆ ಪ್ರಶ್ನೆ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ ಇದು. ಮತ್ತು ಇವಾಗ ನಿಮಗೆ 6 ಅಂಕದ ಪ್ರಶ್ನೆಯಲ್ಲಿ ಅತಿ ಹೆಚ್ಚು ನಿಮಗೆ ರಿಪೀಟ್ ಆಗಿರುವಂತಹ ಕ್ವಶನ್ ಯಾವುದಂದರೆ ಇಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ ಅನುಭೋಗಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸ್ರಿ. ಅನುಭೋಗಿಯ ಆದರ್ಶ ಆಯ್ಕೆ ಅಂತ ಪ್ರಶ್ನೆ ನೋಡಿ ಆಯಿತಾ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೂಡ ವೇಟ್ ಮಾಡಿ. ಓಕೆ, ಎಕ್ಸ್ಪ್ಲೇನ್ ದ ಆಪ್ಟಿಮಲ್ ಚಾಯ್ಸ್ ಆಫ್ ಕನ್ಸ್ಯೂಮರ್ ವಿತ್ ದ ಹೆಲ್ಪ್ ಆಫ್ ಡೈಗ್ರಾಮ್ ಈ ಒಂದು ಪ್ರಶ್ನೆ ಆಗಿರುತ್ತೆ ಆಯಿತಾ. ಮತ್ತು ಅದೇ ರೀತಿ GDP ಯನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸುವುದರ ಮಿತಿಯನ್ನು ಬರೆಯಿರಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು ಒಂದು ಪ್ರಶ್ನೆ. ರೈಟ್ ಡೌನ್ ಸಮ್ ಆಫ್ ದ ಲಿಮಿಟೇಷನ್ ಆಫ್ ಯೂಸಿಂಗ್ GDP ಆಸ್ ಆ್ಯನ್ ಇಂಡೆಕ್ಸ್ ಆಫ್ ವೆಲ್ಫೇರ್ ಆಫ್ ಅಕೌಂಟರಿ ಈ ಒಂದು ಪ್ರಶ್ನೆ ಅತಿ ಹೆಚ್ಚು ನಿಮಗೆ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ ಆಯಿತಾ. ಸೊ ಇದಕ್ಕೆ ನೀವೆಲ್ಲ ಆನ್ಸರ್ ನೋಡ್ಕೋಬೇಕು. ನಾನು ಆಲ್ರೆಡಿ ಏನು ಹೇಳಿದ್ದೀನಲ್ಲ, ಈ ಒಂದು TR ಮತ್ತು MR ಮತ್ತು AR ಅಂದರೆ ಮಾರುಕಟ್ಟೆ ಬೆಲೆ 25 ಇದ್ದಾಗ ಅಂತ ಕೊಡ್ಬೋದು ಆಯಿತಾ. ಅವರು ಎಷ್ಟಾದರೂ ಕೊಡ್ಬೋದು, ಬಟ್ ಈ ಒಂದು ಪ್ರಶ್ನೆಗೆ ಆರಾಮಾಗಿ ನಾವು ಆನ್ಸರ್ ಮಾಡ್ಬೋದು ಆಯಿತಾ. ಅಂದರೆ ಇಲ್ಲಿ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ನೀವು ಗಮನಿಸಿದಾಗ ಅಲ್ಲಿ POK ಕ್ವಶನ್ ನೀವು ಏನು ಕೊಟ್ಟಿದಾರಲ್ಲ ಅದಷ್ಟೇ ಓದ್ಕೊಂಡ್ರೆ ಓಕೆ ಆಯಿತಾ. ಇದು POK ಕ್ವಶನಲ್ಲಿ. ಮತ್ತು ಅದೇ ರೀತಿ ನಿಮಗೆ 6 ಅಂಕದ ಪ್ರಶ್ನೆಯಲ್ಲಿ ಇನ್ನೊಂದು 4 ಅಂಕದ ಪ್ರಶ್ನೆಯಲ್ಲಿ ಡಿಫರೆನ್ಸ್ ಬಿಟ್ವೀನ್ ಅಂದರೆ ಮ್ಯಾಕ್ರೋ ಎಕನಾಮಿಕ್ಸ್ ಮೈಕ್ರೋ ಎಕನಾಮಿಕ್ಸ್ ನೋಡಿ. ಸೂಕ್ಷ್ಮ ಅರ್ಥಶಾಸ್ತ್ರವು ಸಮಗ್ರ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಸಂಕ್ಷಿಪ್ತವಾಗಿ ವಿಶ್ಲೇಷಿಸಿ ಅಂತ. ಡಿಫರೆನ್ಸ್ ಕಾಂಪ್ಲಿಮೆನ್ಸಿ ಕೇಳ್ತಾರೆ ಆಯಿತಾ. ಮ್ಯಾಕ್ರೋ ಎಕನಾಮಿಕ್ಸ್ ಮತ್ತು ಮೈಕ್ರೋ ಎಕನಾಮಿಕ್ಸ್ ಬಗ್ಗೆ ನಿಮಗೆ ಅದು ಕೂಡ ನೋಡ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿ. ಅದೇ ರೀತಿ ಇಲ್ಲಿ ನಿಮಗೆ 6 ಅಂಕದ ಪ್ರಶ್ನೆಯಲ್ಲಿ ಇನ್ನೊಂದು 2-3 ಪ್ರಶ್ನೆ ಯಾವುದು ಅತಿ ಹೆಚ್ಚು ನಿಮಗೆ ಕೇಳಿದಾರೆ ಅಂದರೆ ಸೊ ಯಾವುದಂದರೆ ಪ್ರಶ್ನೆ ನಿಮಗೆ ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿ ನಿಮಗೆ ಆಯಿತಾ. ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ 100 ಇದ್ದಾಗ ಉದ್ಯಮ ಘಟಕದ TVC, TC, AEC ಆಯಿತಾ, ABC ಮತ್ತು SACಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ. ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಅತಿ ಹೆಚ್ಚು ಪ್ರಶ್ನೆ ಈ ಒಂದು ಪ್ರಶ್ನೆ ಕೂಡ ಕೇಳಿದ್ದಾರೆ. ಅದೇ ರೀತಿ ಗೋಧಿಯ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆ ರೇಖೆಗಳನ್ನು ಈ ಕೆಳಗಿನಂತೆ ಕೊಡಲಾಗಿದೆ ಎಂದುಕೊಳ್ಳೋಣ ಆಯಿತಾ. ಇಲ್ಲಿ QD = NSP ಮತ್ತು QS = 150 + P ಅಂತ ಈ ರೀತಿ ಇಲ್ಲಿ ಕೊಟ್ಟಿದ್ದಾರೆ. ಬೇಡಿಕೆ ರೇಖೆದೊಂದಿಗಿನ ಚಲನೆಗಳು ಮತ್ತು ಬೇಡಿಕೆ ರೇಖೆಯ ಪಲ್ಲಟಗಳನ್ನು 2 ರೇಖಾಚಿತ್ರದೊಂದಿಗೆ ವಿಷದಪಡಿಸಿ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಈ 3 ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಮತ್ತು ಅದೇ ರೀತಿ ಸಮಗ್ರ ಆರ್ಥಿಕ ಅನ್ಯತೆಗಳನ್ನು ವಿವರಿಸ್ರಿ ನೋಡಿ. ಈ ಎಲ್ಲ ಪ್ರಶ್ನೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್. ರೇಖಾಚಿತ್ರದ ಸಹಾಯದೊಂದಿಗೆ ಸ್ಥಿರ ವಿನಿಮಯ ದರದಲ್ಲಿ ವಿದೇಶಿ ವಿನಿಮಯ ದರ ಮಾರುಕಟ್ಟೆಯನ್ನು ವಿವರಿಸಿರಿ. ಇದು 2019ನಲ್ಲಿ ಕೂಡ ಕೇಳಿದ್ದಾರೆ. ಈ ಒಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ನಿಮಗೆ. ಸೊ ಹೀಗೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ನೋಡ್ರಿ. ಸೊ ಇಲ್ಲಿ ಯಾವ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಕೊಟ್ಟಿದಾರಲ್ಲ ಇದು ಬಹಳ ರಿಪೀಟ್ ಆಗಿರುವಂತಹ ಕ್ವಶನ್ಸ್ ಆಗಿರುತ್ತೆ ಆಯಿತಾ. A firm SMC schedule is shown in ನೋಡಿ showing in the following table. ಓಕೆ, TFC is 100. ಫೈಂಡ್ ಔಟ್ TVC, TC, ABC ಮತ್ತು SAC ಸ್ಕೆಡ್ಯೂಲ್ಸ್ ಆಫ್ ದ ಫರ್ಮ್ ಅಂತ ಈ ರೀತಿ ನಿಮಗೆ Q ಕೊಟ್ಟಿರ್ತಾರೆ, SMC ಕೊಟ್ಟಿರ್ತಾರೆ ಆಯಿತಾ. ನೀವು ಈ ಒಂದು ಪ್ರಶ್ನೆ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಇನ್ಸ್ಟಿಟ್ಯೂಟ್ ದ ಮೂಮೆಂಟ್ ಅಲಾಂಗ್ ದ ಡಿಮ್ಯಾಂಡ್ ಕರ್ವ್ ಆ್ಯಂಡ್ ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್ ಈ ಒಂದು ಪ್ರಶ್ನೆ. ಅದೇ ರೀತಿ ಸಪ್ಲೈ ನೋಡಿ. ಸಪೋಸ್ ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಸ್ ಕರ್ವ್ ಆಫ್ wheat are given by QD is equal to 250 minus P and QS is equal to 150 plus P. ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಎಕ್ಸ್ಪ್ಲೇನ್ ದ ಮ್ಯಾಕ್ರೋ ಎಕನಾಮಿಕ್ಸ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ವಿತ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ವಿತ್ ದ
ಹೆಲ್ಪ್ ಆಫ್ ಡಯಾಗ್ರಾಮ್ ಈ ಒಂದು ಪ್ರಶ್ನೆ ಕೂಡ ನಿಮಗೆ ಅತಿ ಹೆಚ್ಚು ಈ ಒಂದು ಪ್ರಶ್ನೆ ಕೇಳಿದ್ದಾರೆ. ಅದೇ ರೀತಿ ಇಳಿಮುಖ ಸೀಮಾಂತ ತುಷ್ಟಿಕೋನ ನಿಯಮವನ್ನು ಕೋಷ್ಟಕದೊಂದಿಗೆ ಪ್ರಶ್ನೆ ಇದೆ ನೋಡಿ, ಅದು ಕೂಡ ನಿಮಗೆ ಅತಿ ಹೆಚ್ಚು ಪ್ರಶ್ನೆ ರಿಪೀಟ್ ಆಗಿದೆ. ಇಳಿಮುಖ ಸೀಮಾಂತ ತುಷ್ಟಿಕೋನ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದಿಂದ ನಿರೂಪಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್ ಇದು. ಪ್ರೆಸೆಂಟ್ ದ ಲಾ ಆಫ್ ಡೈಮೆನ್ಸಿಂಗ್ ಮಾರ್ಜಿನಲ್ ಯುಟಿಲಿಟಿ ವಿತ್ ದ ಹೆಲ್ಪ್ ಆಫ್ ಟೇಬಲ್ ಅಂಡ್ ಡಯಾಗ್ರಾಮ್ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಅದೇ ರೀತಿ GDP ಯನ್ನು ಲೆಕ್ಕಾಚಾರ ಮಾಡುವ ಎಲ್ಲಾ 3 ವಿಧಾನಗಳು ಒಂದೇ ಉತ್ತರವನ್ನು ನೀಡುವ ಎಂಬುದನ್ನು ತೋರಿಸುವ ಒಂದು ಸಂಖ್ಯಾತ್ಮಕ ಉದಾಹರಣೆಗಳೊಂದಿಗೆ ವಿಷದಪಡಿಸಿ ಈ ಒಂದು ಪ್ರಶ್ನೆ ಕೂಡ. ಇನ್ಸ್ಟಿಟ್ಯೂಟ್ numerical example show that all the 3 methods of GDP gives us the same answer ಈ ಒಂದು ಪ್ರಶ್ನೆ. ಹಣದ ಪ್ರಮುಖ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಬಹುದು. ಓಕೆ, ಎಕ್ಸ್ಪ್ಲೇನ್ ದ ಮನಿ ಫಂಕ್ಷನ್ಸ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಮನಿ ಫಂಕ್ಷನ್ಸ್ ಅಂತ 6 ಅಂಕದ ಪ್ರಶ್ನೆ. ಸೊ ಇದೆಲ್ಲ ನಿಮಗೆ ಮೇನ್ 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆ ಮತ್ತು POQ ಕ್ವಶನ್ಗಳಾಗಿತ್ತು. ಸೊ ಇವಾಗ ಯಾವ ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ನೋಡಿ, ಸೊ 1ನೇ ಅಧ್ಯಾಯ ನಿಮಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯದಲ್ಲಿ ನಿಮಗೆ ಆಯ್ತಾ, ಇಂಟ್ರೊಡಕ್ಷನ್ ಚಾಪ್ಟರ್ನಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಕೇಳಲಾಗೋದು. ಇಲ್ಲಿ 1 ಅಂಕದ ಪ್ರಶ್ನೆಗಳು ನಾನು ಡಿಸ್ಕಷನ್ ಮಾಡಲ್ಲ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತಾನೆ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಅನುಭೋಗ್ಯ ವರ್ತನೆ ಸಿದ್ಧಾಂತ ಆಯ್ತಾ, ಕನ್ಸ್ಯೂಮರ್ ಥಿಯರಿ ಆಫ್ ಬಿಹೇವಿಯರ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಮತ್ತು 6 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ 2 ಪ್ರಶ್ನೆ ಕೇಳಲಾಗುವುದು ಆಯ್ತಾ. ಮತ್ತು ಪ್ಲಸ್ POQ ಕ್ವಶನ್. POQ ಕ್ವಶನ್ ಗಮನಿಟ್ಟು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರಿ. ಅಂದರೆ POQ ಕ್ವಶನ್ ಯಾವುದು, ಬನಾನಾಸ್ ಮತ್ತು ಮ್ಯಾಂಗೋಸ್ ಪ್ರೈಸ್ ಅಂತ ಪ್ರಶ್ನೆ ಇದೆಯಲ್ಲ ಆ ಒಂದು ಪ್ರಶ್ನೆ, ಅಂದರೆ ಬಾಳೆಹಣ್ಣಿನ ಬೆಲೆ, ಮಾವಿನ ಹಣ್ಣಿನ ಬೆಲೆ ಅನುಭೋಗಿ ಆದ ಇಷ್ಟು ಆಗಿದೆ ಅಂತ ಆ ಒಂದು ಪ್ರಶ್ನೆ. ಅದೇ ರೀತಿ ಉತ್ಪಾದನೆ ಮತ್ತು ವೆಚ್ಚಗಳು 3ನೇ ಅಧ್ಯಾಯ, ಉತ್ಪಾದನೆ ಮತ್ತು ವೆಚ್ಚಗಳು ಅಧ್ಯಾಯದಲ್ಲಿ ನಿಮಗೆ ಅಂದರೆ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಚಾಪ್ಟರ್ ಮೇಲೆ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ ಮತ್ತು 6 ಅಂಕದ ಒಂದು ಪ್ರಶ್ನೆ ಆಯ್ತಾ. ಮತ್ತು ಅದೇ ರೀತಿ ಇಲ್ಲಿ ಒಂದು POQ ಕ್ವಶನ್ ಆಯ್ತಾ. ಅದೇ ರೀತಿ 4ನೇ ಅಧ್ಯಾಯ ಯಾವುದು, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಆಯ್ತಾ, ಪರ್ಫೆಕ್ಟ್ ಕಾಂಪಿಟೇಷನ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ ಇಲ್ಲಿ ಕೇಳಲಾಗುವುದು, ಪ್ಲಸ್ ಇಲ್ಲಿ POQ ಕ್ವಶನ್ ಆಯ್ತಾ. ಅದೇ ರೀತಿ 5ನೇ ಅಧ್ಯಾಯ ಮಾರುಕಟ್ಟೆಯ ಸಮತೋಲನ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 6 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಆಯ್ತಾ. ಇದು ಪಾರ್ಟ್ 1ನೇ ಪಾರ್ಟ್ ಆಯ್ತು ಇದು ಆಯ್ತಾ, ಇದು ಪಾರ್ಟ್ 1 ಆಯ್ತು. 6ನೇ ಅಧ್ಯಾಯ ನಿಮಗೆ ಡಿಲೀಟ್ ಮಾಡಲಾಗಿದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿರ್ಬೋದು, 6ನೇ ಅಧ್ಯಾಯ ಡಿಲೀಟ್ ಮಾಡಲಾಗಿದೆ. ಅದೇ ರೀತಿ ಇವಾಗ ಪಾರ್ಟ್ 2 ನಲ್ಲಿನ 1ನೇ ಅಧ್ಯಾಯ, ಇವಾಗ ಪಾರ್ಟ್ 2 ನಲ್ಲಿನ 1ನೇ ಅಧ್ಯಾಯ ನೋಡಿ. 1ನೇ ಅಧ್ಯಾಯ ಯಾವುದು, ಸಮಗ್ರ ಅರ್ಥಶಾಸ್ತ್ರ ಪರಿಚಯ, ಅಂದರೆ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ, ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಪರಿಚಯ ಆಯ್ತಾ. ಸೊ ಈ ಒಂದು 1ನೇ ಅಧ್ಯಾಯದಲ್ಲಿ 4 ಅಂಕದ ಒಂದು ಪ್ರಶ್ನೆ ಮತ್ತು 2ನೇ ಅಧ್ಯಾಯದಲ್ಲಿ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಧ್ಯಾಯದಲ್ಲಿ ಆಯ್ತಾ, ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಸೇಮ್ ಇಲ್ಲಿ 4 ಅಂಕದ ಒಂದು ಪ್ರಶ್ನೆ ಮತ್ತು 6 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ 2 ಪ್ರಶ್ನೆ ಮತ್ತು ಅದೇ ರೀತಿ ಒಂದು POQ ಕ್ವಶನ್ ನೋಡಿ. ಇಲ್ಲಿ 2ನೇ ಅಧ್ಯಾಯ, ಇಲ್ಲಿ ಪಾರ್ಟ್ 2 ನಲ್ಲಿನ 2ನೇ ಅಧ್ಯಾಯ, ಪಾರ್ಟ್ 1 ನಲ್ಲಿನ 2ನೇ ಅಧ್ಯಾಯ, ಪಾರ್ಟ್ 1 ನಲ್ಲಿನ 3ನೇ ಅಧ್ಯಾಯ ನೋಡಿ. ಪಾರ್ಟ್ 2 ನಲ್ಲಿನ 3ನೇ ಅಧ್ಯಾಯ ಯಾವುದು, ಹಣ ಮತ್ತು ಬ್ಯಾಂಕಿಂಗ್, ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಧ್ಯಾಯದಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ಗಳು ಕೇಳಲಾಗೋದು ಅಂದರೆ 4 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ ಮತ್ತು 6 ಅಂಕದ ಒಂದು ಪ್ರಶ್ನೆ ಆಯ್ತಾ. ಸೊ ಈ ರೀತಿ ಸೇಮ್ ನೋಡಿ, ಪಾರ್ಟ್ 1 ನಲ್ಲಿನ 2ನೇ ಅಧ್ಯಾಯ, ಪಾರ್ಟ್ 2 ನಲ್ಲಿನ 2ನೇ ಅಧ್ಯಾಯ, ಪಾರ್ಟ್ 1 ನಲ್ಲಿನ 3ನೇ ಅಧ್ಯಾಯ, ಪಾರ್ಟ್ 2 ನಲ್ಲಿನ 3ನೇ ಅಧ್ಯಾಯ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕೆಂದರೆ ಅಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ಗಳು ಕೇಳಿದ್ದಾರೆ ಆಯ್ತಾ. ಅದೇ ರೀತಿ 4ನೇ ಅಧ್ಯಾಯ, ಪಾರ್ಟ್ 2 ನಲ್ಲಿನ 4ನೇ ಅಧ್ಯಾಯ ಯಾವುದು, ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 6 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ ಆಯ್ತಾ 4ನೇ ಅಧ್ಯಾಯದಲ್ಲಿ. ಅದೇ ರೀತಿ ಇಲ್ಲಿ POQ ಕ್ವಶನ್ ಕೂಡ ಇರುತ್ತೆ, ಎಲ್ಲಿ 2ನೇ ಅಧ್ಯಾಯದಲ್ಲಿ, ಪಾರ್ಟ್ 2 ನಲ್ಲಿನ 2ನೇ ಅಧ್ಯಾಯದಲ್ಲಿ ಆಯ್ತಾ. ಮತ್ತು ಅದೇ ರೀತಿ ಇಲ್ಲಿ ಹಣ ಮತ್ತು ಬ್ಯಾಂಕಿಂಗ್ ಅಧ್ಯಾಯದಲ್ಲಿ ನಿಮಗೆ POQ ಕ್ವಶನ್ ಕೂಡ ಇರುತ್ತೆ, 3ನೇ ಅಧ್ಯಾಯದಲ್ಲಿ POQ ಕ್ವಶನ್. ಅದೇ ರೀತಿ 5ನೇ ಅಧ್ಯಾಯದಲ್ಲಿ ನಿಮಗೆ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಮತ್ತು 6 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ ಮತ್ತು POQ ಕ್ವಶನ್ ಇಲ್ಲಿ ಕೇಳಲಾಗುವುದು ಅಂತ ಹೇಳಿದ್ದಾರೆ ಆಯ್ತಾ. ಅದೇ ರೀತಿ ಈ POQ ಕ್ವಶನ್ ನೀವು ಏನಿದೆಯಲ್ಲ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಏನು ಕೊಟ್ಟಿದಾರಲ್ಲ ಅವೇ ಬರುತ್ತೆ ನೋಡ್ಕೊಳ್ಳಿ. ಇಲ್ಲಾಂದ್ರೆ 80/80 ಏನು ಉಳಿಯೋದಿಲ್ಲ, ಅದೊಂದೇ ವಿಡಿಯೋ ನೋಡ್ಕೊಳ್ಳಿ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ, ಒಂದೇ ವಿಡಿಯೋ ನೋಡ್ಕೊಳ್ಳಿ ಸಾಕು. 4 ಅಂಕದ ಒಂದು ಪ್ರಶ್ನೆ, 6 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಆಯ್ತಾ. ಅದೇ ರೀತಿ 6ನೇ ಅಧ್ಯಾಯ, 6ನೇ ಅಧ್ಯಾಯದಲ್ಲಿ ಮುಕ್ತ ಆರ್ಥಿಕತೆ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ ಮತ್ತು 6 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಆಯ್ತಾ. ಇಷ್ಟು ನಿಮಗೆ ಅಧ್ಯಾಯ ಮೇಲೆ ನಿಗದಿತ ಮಾಡಿದ್ದಾರೆ ಅಂಕಗಳು. ಸೊ ಕೆಳಗಡೆ ಏನು ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆಯಲ್ಲ ಸ್ನೇಹಿತರೆ, ಆ ಒಂದು ವಿಡಿಯೋ ನೋಡ್ಕೊಳ್ಳಿ, ನಿಮಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ.
ಥ್ಯಾಂಕ್ ಯು ಸೊ ಮಚ್.